ಆಸ್ತಿ ಕಲಹಕ್ಕೆ ಇನ್ನೆಷ್ಟು ಹೆಣಗಳು ಉರುಳುತ್ತವೆಯೋ ಗೊತ್ತಿಲ್ಲ. ಈ ಮಾತು ಈಗ ಅತ್ಯಂತ ಪ್ರಸ್ತುತವಾಗಿದೆ. ಜಮೀನು ವಿವಾದಗಳನ್ನು ಕೂತು ಬಗೆಹರಿಸಿಕೊಳ್ಳಬೇಕು. ಅದನ್ನು ಬಿಟ್ಟು ಕೊಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕಾಡ್ತಿದೆ. ಇದಕ್ಕೆ ಕಾರಣ ಕಲಬುರಗಿಯಲ್ಲಿ ನಡೆದಿರೋ ಅದೊಂದು ಕೊಲೆ. ಜಮೀನು ವ್ಯಾಜ್ಯಕ್ಕೆ ದೊಡ್ಡಪ್ಪನ ಮಗನೇ ತಮ್ಮನನ್ನು ಕೊಂದು ಹಾಕಿದ್ದಾನೆ. ಏನಿದು ಆಸ್ತಿಗಾಗಿ ಹತ್ಯೆ ಅನ್ನೋದನ್ನು ನೋಡೋಣ ಬನ್ನಿ. ಮನೆ ಎದುರು ಸಪ್ಪೆ ಮೋರೆ ಹಾಕಿ ಕುಳಿತಿರೋ ಸಂಬಂಧಿಕರು, ಪೊಲೀಸ್ ಠಾಣೆ ಎದುರು ಕಣ್ಣೀರು ಹಾಕುತ್ತಿರೋ ಮಹಿಳೆ, ಮನೆಯ ಮುಂದೆ ನೆರೆದಿರೋ ಜನ, ಮನೆಯ ಓಣಿಯಲ್ಲಿ ಬಿದ್ದಿರೋ ಪೆನ್, ಮದ್ಯದ ಪಾಕೆಟ್ಗಳು. ಈ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಹಂಗನಹಳ್ಳಿಯಲ್ಲೇ. ಇದಕ್ಕೆ ಕಾರಣ ವ್ಯಕ್ತಿಯೊಬ್ಬನ ಕೊಲೆ. ತಾಯಿ ತೀರಿಕೊಂಡ ಬಳಿಕ ಸೇರಿದ್ರು ದೊಡ್ಡಪ್ಪನ ಮನೆ. ಸಾಕಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ ಆತನ ದೊಡ್ಡಪ್ಪ. ಈ ಫೋಟೋದಲ್ಲಿರುವ ವ್ಯಕ್ತಿಯ ಹೆಸರು ಬಸವರಾಜ್ ತಳವಾರ್ ಅಂತ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಹಂಗನಹಳ್ಳಿಯ ನಿವಾಸಿ. ಈ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ. ಇವರ ತಂದೆಗೆ ಒಬ್ಬ ಅಣ್ಣ, ಇಬ್ಬರು ತಮ್ಮಂದಿರಿದ್ದಾರೆ. ಇವರ ತಂದೆ ದೃಷ್ಟಿ ದಿವ್ಯಾಂಗರಾಗಿದ್ದಾರೆ. ಅವರಿಗೆ ಮದುವೆಯಾಗಿತ್ತು. ಬಸವರಾಜ್ ತಳವಾರ್ ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯನ್ನ ಕಳೆದುಕೊಂಡಿದ್ದ. ತಂದೆಗೆ ದೃಷ್ಟಿ ಇರಲಿಲ್ಲ. ಹೀಗಾಗಿ ಇವರನ್ನ ಅವರ ದೊಡ್ಡಪ್ಪ ಶಿವರಾಯ ಸಾಕಿ ಬೆಳೆಸಿದ್ರು. ಅಲ್ಲದೆ ಆತನಿಗೆ ಮದುವೆಯನ್ನು ಮಾಡಿದ್ರು. ಸುಧಾರಾಣಿ ಅನ್ನೋರನ್ನ ಮದುವೆಯಾಗಿದ್ದ ಬಸವರಾಜನಿಗೆ ಇಬ್ಬರು ಮಕ್ಕಳಿದ್ದಾರೆ. ಈತನಿಗೆ ಮದುವೆಯಾದ ಮೇಲೆ ದಾಯಾದಿಗಳ ಜೊತೆ ಕಲಹ ಶುರುವಾಗಿತ್ತು. ಮದುವೆಯ ಸಾಲ ತೀರಿಸಲು ಜಮೀನು ಮಾರಾಟ ಯತ್ನ. ಕಡಿಮೆ ಬೆಲೆಗೆ ಕೊಳ್ಳಲು ಮುಂದಾಗಿದ್ದ ದೊಡ್ಡಪ್ಪನ ಮಗ. ದೊಡ್ಡಪ್ಪನ ಮನೆಯಲ್ಲಿ ಬೆಳೆದಿದ್ದ ಬಸವರಾಜನಿಗೆ ಕೆಲ ವರ್ಷಗಳ ಹಿಂದೆ ಮದುವೆ ಮಾಡಲಾಗಿತ್ತು. ಈ ವೇಳೆ ಅವರ ದೊಡ್ಡಪ್ಪ ಮದುವೆಗೆ ಸಾಲ ಮಾಡಿದ್ರಂತೆ. ನಿನಗೆ ಮದುವೆ ಮಾಡಿರೋ ಸಾಲವನ್ನ ನೀನೇ ತೀರಿಸಬೇಕು. ಅಷ್ಟು ಹಣ ನಿನ್ನ ಬಳಿ ಇಲ್ಲ. ಹೀಗಾಗಿ ನಿನ್ನ ಪಾಲಿನ ಜಮೀನು ಮಾರಿ ಸಾಲ ತೀರಿಸುತ್ತೇವೆ ಅಂತ ದೊಡ್ಡಪ್ಪನ ಮಗನಾದ ಗೋಳೇಶ್ ಅನ್ನೋನು ಹೇಳಿದ್ನಂತೆ. ಇದಕ್ಕೆ ಬಸವರಾಜ್ ಕೂಡ ಒಪ್ಪಿದ್ನಂತೆ. ಯಾರಿಗೋ ಯಾಕೆ ಮಾರ್ತೀಯಾ, ನಮಗೆ ಕೊಡುವಂತ ಕಡಿಮೆ ಬೆಲೆಗೆ ಕೊಳ್ಳಲು ಮುಂದಾಗಿದ್ರಂತೆ. ಆದರೆ ಈ ವಿಚಾರ ಬಸವರಾಜನ ಪತ್ನಿ ಸುಧಾರಾಣಿಗೆ ಗೊತ್ತಾಗಿತ್ತು. ಆಕೆ ಸ್ವಲ್ಪ ಮಟ್ಟಿಗೆ ಓದಿಕೊಂಡಿದ್ದಳು. ಆಕೆಗೆ ಬಸವರಾಜನ ದೊಡ್ಡಪ್ಪನ ಮಕ್ಕಳ ಷಡ್ಯಂತರದ ಅರಿವಾಗಿತ್ತು. ಹೀಗಾಗಿ ಗಂಡನಿಗೆ ಬುದ್ಧಿ ಹೇಳಿ ಬೇರೆ ಮನೆ ಮಾಡಿಕೊಂಡು ವಾಸ ಮಾಡೋಕೆ ಶುರು ಮಾಡಿದ್ರು. ಎದ್ರ ಸಲಕಂದ್ರು ಈಗೆಲ್ಲ ಸಂಸಾರ ಅವ್ರ ಕೈಯಾಗಿತ್ರಿ. ನಮ್ಮದು ನನ್ನ ಸಂಸಾರ ಫುಲ್ ಅವ್ರ ಕೈಯಾಗೆ ಐತ್ರಿ. ಅದು ನಾವು ನಮ್ಮ ಮಾವಗೂ ಕಾಣಲ್ರಿ. ನಮ್ಮ ಅತ್ತಿ ಸಣ್ಣ ನನ್ನ ಗಂಡದವ್ರು ಸಣ್ಣ ಇರ್ಲಕ್ಕೆ ಸತ್ತೋಗ್ಯಾಳಂತ್ರಿ. ನಮ್ಮ ಮಾವು ಅಂಗವಿಕಲ್ರಿ. ಅವ್ರಿಗೆ ಕಾಣ್ತಿದ್ದಿಲ್ಲ. ಅವರು ಸಂಸಾರ ಅವ್ರ ಕೈಯಾಗೆ ಇವ್ರು ಲಗ್ನ ಮಾಡಿ ಕೇಸಿನ ಜಗ್ಗಿ ಸಾಲ ಆಗ್ಯದ, ಹೊಲ ನಾವೇ ತೋತೀವಿ ಅಂತ ಅಂದ್ರಿ ಅವ್ರು. ನನ್ನ ಲಗ್ನ ಆಯ್ತು ರೀ. ಅವಾಗ ನನ್ನ ಲಗ್ನ ಆದ್ರ ಪ್ಲೇ ಹೊಲ ನಾವೇ ತೋತೀವಿ, ಅದು 1,50,000 ಕೊಟ್ಟು ಮುಟ್ಟಿಸ್ತೀವಿ, ರೊಕ್ಕ ಕೊಟ್ಟು ಕೇಸಿ ನಮಗೆ ಕೊಡೋದು ಹೊಲ ಅಂದ್ರಿ ಅವರು. ನಮ್ಮದು ಹೊಲ ರೀ, 2 ಎಕರೆ ಹೊಲ ಅದ ರೀ, ಇತ್ತು ರೀ ನಮ್ಮದು. ನಾವು ಹೊಲ ಇವ್ರ ಕೈಗೆ ಸಂಸಾರ ಅಂದ ಮ್ಯಾಗ ಸಾಲ ಜಗ್ಗಿ ಮಾಡಿಟ್ಟಾರ್ರಿ ಅವರು. 8-10 ಲಕ್ಷ ರೂಪಾಯಿ ಸಾಲ ಮಾಡಿ ಕೇಸಿಂದ ಏನಂದ್ರು, ನಾ ಇಸು ಕೊಟ್ಟು ಮುಡಿಸ್ತೀನಿ, ನೀನು ನನಗೆ ಕೊಡು ಹೊಲ ಅಂದ್ರಿ ಅವರು. ನಾ ಸಾಲಿ ಕಲ್ತಕ್ಕಿದ್ದೀನಿ ರೀ 12ನೇ ತಕ. ನಾನು ನಮ್ಮ ಮಾವಿಗೆ ಹೇಳಿದ್ರಿ, ಇವರೆಲ್ಲ ಮೋಸ ಮಾಡ್ಲತ್ತಾರ, ನೀನು ಆಸ್ತಿ ಹೊಡಿಬೇಕಂತೇಳಿ. ಅವಾಗ 50-30 ಕೊಟ್ಟು ಮುಟ್ಟಿಸ್ಬೇಕಂತಾರ. 8 ಲಕ್ಷ ಸಾಲ ಅಟ್ಟೆ ಉಳಿತದ. ಅದು ನಾ 2 ವರ್ಷ ಬಿಟ್ಟು ರೊಕ್ಕ ಕೊಡ್ತೀನಿ ಅಂತಾರ. 8 ಲಕ್ಷಕ್ಕೆ 12 ಲಕ್ಷ ಬಡ್ಡಿ ಆಗ್ತದ. ಬೇಡ, ಅವ್ರಿಗೆ ಮಾರೋದೇ ಬೇಡ. ರೊಕ್ಕ ಜಲ್ದಿ ಅಮೌಂಟ್ ಜಗ್ಗಿ ಕೊಡಲ್ಲ. ಒಮ್ಮೆ ನಮ್ಮ ಸಾಲ ಹೋಗ್ಬಿಡ್ತದ, ಒಮ್ಮೆ ಬೇರೆಯವ್ರಿಗೆ ಮಾರ ಅಂತ ಅಂದ್ಬಿಟ್ಟೇವ್ರಿ. ನಾವು ಬೇರೆಯವ್ರಿಗೆ ಮಾಡಿಬಿಟ್ಟೇನ್ರಿ. ನಮ್ಮ ಅಮ್ಮ ನನ್ನ ಮಾತು ಕರೆಕ್ಟ್ ಅದ ಹೇಳೋದಂತ ಕೇಸಿಂದು ಬೇರೆ ಮಾಡಿ ನಾವು ಒಟ್ಟು ಸಾಲ ಕಟ್ಕೊಂಡೇವ್ರಿ. ಇವರೆಲ್ಲ ಬೇಕಂತೆ ಮಾಡಿ ಕೇಸಿಂದ ನಮಗೆ ಮೋಸ ಮಾಡ್ಯಾರ. ಇವ್ರ ಜೊತೆ ಇರೋದೇ ಬೇಡ, ನಮ್ದು ನಾವು ಮಾಡಿ ಉಣಮ್ಮ ಅಂತ ಕೇಸಿಂದ ನಮ್ಮ ಇದನ್ನಕ್ಕೆ ಕರ್ಕೊಂಡ್ರಿ. ನಮ್ಮ ಮಾವು ಸತ್ತನ್ರಿ. ನಮ್ಮ ಇದನ್ನಕ್ಕೆ ಕರ್ಕೊಂಡು ಕೇಸಿಂದ ನಮ್ಮ ಮಕ್ಕಳು 2 ಹೆಣ್ಮಕ್ಳು ಅವರಿ. ಸಣ್ಣ 3 ವರ್ಷದಿಂದ ಹೋಗ್ಬೇಕಿ, 4 ವರ್ಷದಿಂದ ಹೋಗ್ಬೇಕಿ. ಅವು 2 ಮಕ್ಳಿಗೆ ತೊಗೊಂಡು ನಮ್ಮ ಇದರಿಂದರಿ ಕರ್ಕೊಂಡು ನಾವು ಸಂಸಾರ ಮಾಡಿ ಉಳತ್ತೀವ್ರಿ. ಅವ್ರಿಗೆ ಒಚ್ಚಿಗಿಟ್ಟು ಬಿದ್ದದ್ರಿ. ಅವ್ರಿಗೆ ಕೆಲಸ ಮುಗಿಸಿ ಬಂದವನಿಗೆ ಬಂದಿತ್ತೊಂದು ಕರೆ. ಮನೆ ಬಿಟ್ಟು ಹೋದವ ಪತ್ತೆಯಾಗಿದ್ದ ಹೆಣವಾಗಿ.
ಬಸವರಾಜು ಶುಕ್ರವಾರ ಕೆಲಸ ಮುಗಿಸಿ ಮನೆಗೆ ಬಂದಿದ್ದ. ರಾತ್ರಿ ಊಟ ಮಾಡಿ ಮಲಗೋಕೆ ಸಿದ್ಧನಾಗಿದ್ದ. ಈ ವೇಳೆ ರಾತ್ರಿ 9 ಗಂಟೆ ಹೊತ್ತಿಗೆ ಆತನ ಮೊಬೈಲ್ಗೆ ಒಂದು ಕರೆ ಬಂದಿತ್ತು. ಇವರ್ಯಾಕೆ ಇಷ್ಟು ಹೊತ್ತಲ್ಲಿ ಕರೆ ಮಾಡ್ತಿದ್ದಾರೆ ಅಂತ ಅಂದುಕೊಳ್ಳುತ್ತಲೇ ಆತ ಮನೆಯಿಂದ ಹೊರಗೆ ಹೋಗಿದ್ದ. ಗಂಡ ಮನೆಯಿಂದ ಹೋದ ಮೇಲೆ ಸುಧಾರಾಣಿ ತಮ್ಮ 2 ಮಕ್ಕಳ ಜೊತೆ ಉಂಡು ಮಲಗಿದ್ರು. ಮಧ್ಯರಾತ್ರಿಯಾದರೂ ಗಂಡ ಮನೆಗೆ ಬರದೇ ಇದ್ದಾಗ ಸುಧಾರಾಣಿ ಊರಲ್ಲಿ ಹುಡುಕಾಡಿದ್ದಾರೆ. ಬಸವರಾಜನಿಗೆ ಕರೆ ಮಾಡಬೇಕು ಅನ್ನೋ ಹೊತ್ತಿನಲ್ಲೇ ಆತನ ಚಿಕ್ಕಮ್ಮ ಜೋರಾಗಿ ಕೂಗಿಕೊಂಡು ಬಂದಿದ್ರು. ಬಸವರಾಜನಿಗೆ ಚಾಕು ಇರಿತವಾಗಿದ್ದು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಅನ್ನೋ ಮಾಹಿತಿ ನೀಡಿದ್ರು. 9 ಗಂಟೆ ಯಾರ ಫೋನ್ ಹಚ್ಚಿದ್ರಿ ಬಂದ್ ಕೇಶಿಂದು 9 ಗಂಟೆ ಇವ್ರು ಯಾಕೆ ಇಷ್ಟು ದಿನ ಬಿಟ್ಟು ಈಗ ಫೋನ್ ಹಚ್ಚಾರಲ್ಲ ಅಂತ ಕೇಶಿಂದ ಅನ್ಕೋತ ಹೊರಗೆ ಹೋದ್ರಿ ಅವರು. ಹೊರಗೆ ಹೋದಗಳೇ ಆಯ್ತು ರೀ ನಾವು ಲೇಟಾಗಿ 9 ಗಂಟೆಗೆ ಹೋದಗಳೇ ನಾವು 2 ಮಕ್ಳಿಗೆ ತೊಗೊಂಡು ಮಕ್ಕಂಡೇರಿ ನಮಗೇನು ಹೇಳಿಲ್ರಿ ಅವರು. ನಾವೇನು ರೀ ಗಣಸ ಮಕ್ಳು ಫೋನ್ ಬರ್ತಾವನ್ನ ಯಾರನ್ನ ಮಾಡ್ತಾರ ಅಂತ ಕೇಶಿನ ನಾವು ಯಾವುದೂ ತಲೆ ಕೆಡ್ಸ್ಕೊಲ್ರಿ. ನಮ್ಮ ಮಕ್ಕಳು ನಾವು ಅಡುಗೆ ಮಾಡಿ ಕೇಶಿನ ಉಂಡು ಮಕ್ಕಂಬಿಟ್ಟೇವ್ರಿ. ಅವರು ಮಕ್ಕ ಅಂದ್ ಬಾಬಾ ಬರ್ತಾನ ಅಂತ ಅಂದೇವ್ರಿ ಮಗಳಿಗೆ, ದೊಡ್ಡ ಮಗಳಿಗೆ ಮಕ್ಕಂಡೇವ್ರಿ. ರಾತ್ರಿಗೆ 15 ನಿಮಿಷ ಕಮ್ಮಿ ಇತ್ತು ರೀ, ಬಾರಕ್ಕೆ ಎಚ್ಚರಿಕೆ ಆಯ್ತು ರೀ ನನಗೆ. ನಮ್ಮ ಮನೆಯವ್ರನ್ನ ಬಂದೇ ಇಲ್ಲಲ್ಲ ಎಲ್ಲಾರ ಅಂತ ಕೇಶಿನ ಹುಡುಕ್ಯಾಡ್ದ್ರಿ. ನಿದ್ದೆನೇ ಬರಲಾಯ್ತು. 12 ಆಯ್ತು ರೀ ಟೇಮು, 12:15 ಆಯ್ತು ಟೇಮು. ಎಲ್ಲಿ ಅನ್ನು ಬರಲೇ ಆಗ್ಯಾರಲ್ಲ, ಫೋನನ್ನು ಹಚ್ಚಿದ್ರಾಯ್ತು. ನಮ್ಮ ಬಲ್ಯಾಕ ಫೋನ್ ಇಲ್ರಿ. ನಮ್ಮ ಅಮ್ಮರ ಮನೆಗೆ ಹೋಗ್ಬೇಕ್ರಿ ನಾ ಫೋನ್ ಹಚ್ಬಲಕ್ಕೆ. ಇಟ್ಟು ರಾತ್ರಿಗೆ ಬಾರಕ್ಕೆ ಎದ್ದು ಹೋಗೇಸಿನ ಫೋನ್ ಹಚ್ಬೇಕು ಅನ್ನಟ್ಟಿಗೆ ಚಿಂತೆ ಮಾಡಿ ಕೂಡಟ್ಟಿಗೆ ನಮ್ಮ ಅತ್ತಿ ಸೌಂಡ್ ಬಂತು ರೀ ಹೊರಗೆ. ನಮ್ಮ ಅತ್ತಿ ಯಾಕೆ ಸೌಂಡ್ ಮಾಡತ್ತಾಳಲ್ಲ ಅಂದ್ಕೇಸಿನ ಬಟಕನೆ ಬಾಕಲ್ ತೆರೆದು ನೋಡ್ತೀನಿ ರೀ. ನನಗೆ ಗಂಡಗೆ ಹೊಡೆದಾರ ಅಂತ್ರಿ, ದಾಖನಿಗೆ ಒಯ್ದಾರ ಅಂತ ಹೇಳಿದ್ರಿ ನಮಗೂ. ಅಂಗಡಿ ಬಳಿ ಗೆಳೆಯರ ಜೊತೆಗಿದ್ದ ಬಸವರಾಜ ಸ್ಥಳಕ್ಕೆ ಬಂದು ಖ್ಯಾತೆ ತೆಗೆದಿದ್ದ ಆರೋಪಿ ಗೂಳೇಶ. ರಾತ್ರಿ 9 ಗಂಟೆ ಸುಮಾರಿಗೆ ಕರೆ ಬಂದಿತ್ತು. ಕರೆ ಸ್ವೀಕರಿಸಿದ ಆತ ಮನೆಯಿಂದ ಹೊರಗೆ ಹೋಗಿದ್ದ. ಗ್ರಾಮದ ಅಂಗಡಿಯೊಂದರ ಬಳಿ ಆತ ತನ್ನ ಸ್ನೇಹಿತರ ಜೊತೆ ಹರಟೆ ಹೊಡೆಯುತ್ತಾ ಕೂತಿದ್ದ. ಅಲ್ಲಿಗೆ ಆತನ ದೊಡ್ಡಪ್ಪನ ಮಗ ಗೂಳೇಶ್ ಬಂದಿದ್ದ. ಗೂಳೇಶ್ ಬಂದವನೇ ಜಮೀನು ವಿಚಾರ ತೆಗೆದು ಜಗಳಕ್ಕೆ ನಿಂತಿದ್ದ. ಯಾವಾಗ ಗೂಳೇಶ್ ಜಗಳ ತೆಗೆದ್ನೋ ಬಸವರಾಜನ ಸ್ನೇಹಿತರು ಅಲ್ಲಿಂದ ಕಾಲ್ಕಿದ್ರು. ಇದೇ ರೀತಿ ಬಸವರಾಜ್ ಕೂಡ ಅಲ್ಲಿಂದ ಹೊರಟಿದ್ದ. ಮನೆಗೆ ಹೊರಟಿದ್ದ ಬಸವರಾಜ್ನನ್ನ ಹಿಂಬಾಲಿಸಿಕೊಂಡು ಬಂದ ಗೂಳೇಶ್ ಬಸವರಾಜನಿಗೆ 3 ಬಾರಿ ಚಾಕು ಇರಿದಿದ್ದ ಅಂತ ಬಸವರಾಜು ಚಿಕ್ಕಪ್ಪ ತಿಪ್ಪಣ್ಣ ಮಾಹಿತಿ ನೀಡಿದ್ದಾರೆ. ಕಾರಣಕ್ಕೆ ಏನು ಮಾಡ್ಯಾನ್ರಿ ಬಸ್ಸು ಅಂತೇಳಿ ನಮ್ಮ ಬಸವರಾಜ್ ಏನು ಮಾಡ್ಯಾನ್ರಿ, ಇಲ್ಲಿ ಕಟ್ಟಿ ಕುಂತಾರಂತ್ರಿ. ಅದ್ರ ಕಟ್ಟಿ ಕುಂತು ದೋಸ್ತರ ಬಾಜು ಕುಂತಾನ್ರಿ. ದೋಸ್ತರ ಬಾಜು ಕುಂತ್ರೆ ಅವ್ರಿಗೆ ದೋಸ್ತರಿಗೆ ಬೈದಾನಂತ್ರಿ. ಗೂಳೇಶ್ ಬೈದಾನ. ಬೈದ್ರಿಪ್ಲೆ ಇವ್ ಏನು ಮಾಡ್ಯಾನ್ರಿ, ಬೈಲತ್ತಾರ ಅಂತೇಳಿ ಅವ್ರ ದೋಸ್ತರು ಇವ್ರು ಬಸವರಾಜ್ ದೋಸ್ತರು ಕೂಡ ಜಗಳ ಆಡ್ಲತ್ತಿರಿ. ಇವರು ಜಗಳ ಆಡಿದಾಗ ಇವ್ ಬಸವರಾಜ್ಗೆ ಏನು ಮಾಡ್ಯಾರ, ನೀವು ಮನೆಗೆ ಹೋಗಪ್ಪ ನಾವು ಓದ್ತೀವಿ ಅಂತೇಳಿ ಬಸವರಾಜ್ಗೆ ಮನೆಗೆ ಕಳಿಸ್ತಾರೆ ಇವರು. ಬಸವರಾಜ್ ಏನು ಮಾಡ್ಯಾನ, ಅವ್ರ ದೋಸ್ತರಿಗೆ ಹೊಡೆದ ಕೇಸ್ ಗೂಳೇಶ್ ಏನು ಮಾಡ್ಯಾನ ಕಳಿಸ್ಬಿಟ್ಟಾನ್ರಿ. ಒಂದು ಹುಡುಗರಿಗೆ ಅಂದಿಸ್ ಕೇಸ್ ಕಳಿಸ್ತಾನೆ ನನಗೆ ಒದ್ದು ಕೇಸ್. ಅದ್ರಪ್ಲೆ ಅವ್ನು ಹುಡುಗ ಏನು ಮಾಡ್ಯಾನ, ಬಾಜು ಬೋರೆಲ್ಲ ಆದ್ರೆ ಬೋರ್ವೆಲ್ ಬಲ್ಲಿ ತೊಗೊಳಕ್ಕೆ ನೀರು ತೊಗೊಂಡು ಬರ್ಲಕ್ಕೆ ಹೋಗ್ಯಾರ. ಅವ್ರು ಕೆಸರು ಹತ್ತಿರ ಮೈ ಕೆಸರು ಹತ್ತಿರ ನೀರು ತೊಗೊಂಡು ಬರ್ಲಕ್ಕೆ ಹೋಗ್ಯಾರ. ಅವ್ರು ಬರಟಿಗೆ ಇವು ಬಸವರಾಜ್ ಮುಂದೆ ಸಂಧಿ ಆದ್ರೆ ಮನೆಗೆ ಹೋಗೋದು. ಆ ಸಂಧ್ಯಾ ಕತ್ತಲಾಗ ಹೋಗೋಟಿಗೆ ಅವ್ರು ಬರಟಿಗೆ ಇವ್ ತೊಳ್ಕೊಂಡು ಬರಟಿಗೆ ಇವ್ನಿಗೆ ಚಾಕು ಹಾಕಿ ಹೋಗ್ಬಿಟ್ಟನ್ರಿ. ಗೂಳೇಶನೇ ಕೊಲೆ ಮಾಡಿದ್ದಾನೆ ಎಂದ ಚಿಕ್ಕಪ್ಪ. ಈ ಹಿಂದೆಯೂ ಬಸವರಾಜನ ಮೇಲೆ ಹಲ್ಲೆ. ಗೂಳೇಶನೇ ಬಸವರಾಜನ ಕೊಲೆ ಮಾಡಿದ್ದಾನೆ ಅಂತ ಅವರ ಚಿಕ್ಕಪ್ಪ ತಿಪ್ಪಣ್ಣ ಆರೋಪಿಸಿದ್ದಾರೆ. ನಾನು ಜಮೀನು ಮಾರಬೇಕು ಅಂತ ಓಡಾಡ್ತಿದ್ದೇನೆ. ನನಗೆ ಸಾಲ ಜಾಸ್ತಿಯಾಗಿದೆ. ಸಾಲ ತೀರಿಸಲು ಜಮೀನು ಮಾರಾಟಕ್ಕೆ ಯತ್ನಿಸುತ್ತಿದ್ದಾಗ ಗೂಳೇಶ್ ನನಗೆ ಜಮೀನು ಮಾರುವಂತ ಆವಾಜ್ ಹಾಕಿದ್ದ. ಇದೇ ಕಾರಣಕ್ಕೆ ಈ ಹಿಂದೆಯೂ ಬಸವರಾಜು ಮೇಲೆ ಹಲ್ಲೆ ಮಾಡಿದ್ರು. ಊರಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾರೆ, ಗಾಂಜಾ ಮಾರಾಟ ಮಾಡ್ತಾರೆ. ಗೂಳೇಶನ ಮೇಲೆ 10 ರಿಂದ 15 ಪ್ರಕರಣಗಳಿವೆ. ಕೆಲಸ ಕಾರ್ಯ ಮಾಡದೆ ಪೋಖರಿ ತಿರುಗುತ್ತಾನೆ. ಮನೆಯಲ್ಲಿ ಗನ್ ತಲವಾರಿಟ್ಟುಕೊಂಡಿದ್ದಾರೆ. ಯಾವುದಕ್ಕೂ ಲೈಸೆನ್ಸ್ ಇಲ್ಲ ಅಂತ ತಿಪ್ಪಣ್ಣ ಆರೋಪಿಸಿದ್ದಾರೆ. ಗೂಳೇಶ ಮಾಡ್ಯಾನ್ರಿ. ಇದು ನಾ ಹೊಲ ಮಾರಾಟಕ್ಕೆ ಇಟ್ಟಿದ್ದೀನಿ ರೀ. ಹೊಲ ಮಾರಾಟಕ್ಕೆ ಇಟ್ಟಾಗ ಗೂಳೇಶ ಬಂದು ನನಗೆ ಜಗಳ ತೆಗ್ದನ್ರಿ. ಏನಂತ, ಹೊಲ ಮಾರಾಟ ನೀವು ಮತ್ತೊಬ್ಬರಿಗೆ ಕೊಡೋದಿಲ್ಲ, ನನಗೆ ಕೊಡ್ಬೇಕಂದನ್ರಿ. ನಾನು ನೋಡಪ್ಪ, ನನಗೆ ಸಾಲ ಆಗ್ಯದ. ಆ ಸಾಲದಾಗ ನೀನು ಕೇಳಲಾಗ್ಯದ, ಅಷ್ಟು ರೊಕ್ಕಕ್ಕೆ ನೀವು ತೊಗೊಲಾಗ್ಯದ, ಅಷ್ಟು ಬೆಲೆಗೆ ನಾನು ಮತ್ತೊಬ್ಬರಿಗೆ ಮಾರ್ಲತ್ತೀನಿ, ನನಗೆ ಸಾಲ ಮುಟ್ಲತ್ತದ ಆ ರೊಕ್ಕದಾಗ. ಅಂದ್ರೆ ಬೇರೆ ಯಾರು ತೊಗೋತಾರ ತೊಗೊಲಿ, ನಾನು ನೋಡ್ತೀನಿ, ನಾವು ಯಾರು ಬರ್ತಾರೆ ಬರಲಿ ಅಂತಂದನ್ರಿ. ಅದ್ರ ಸಲುವಾಗಿ ಒಂದು ಸತಿ ಜಗಳ ಆಯ್ತು ರೀ. ಒಂದು ಸರಿ ಕೇಸ್ ಬಿ ಆಗ್ಯದ ರೀ. ಅದ್ರ ಸಲುವಾಗಿ ಕೇಸ್ ಆದ್ರೆ ಎಫ್.ಆರ್. ಆಗ್ಯದ, ಎಲ್ಲ ಆಗ್ಯದ ರೀ. ಅದ್ರ ಬಿ ಮನೆಗೆ ಬಂದು ಇವ್ನಿಗೆ ಮತ್ತೊಂದು ಸರಿ ಹೊಡೆದ್ರಿ ನಮ್ಮ ಬಸವರಾಜಗೆ. ನೀ ಅದ್ರಾಗ ಯಾಕೆ ಅಡ್ಡ ಬರ್ತಿದ್ದ ಅವ್ರದ್ರಾಗ, ನೀ ಏನು ಕೇಳ್ತವ್ರಿಗೆ? ನೀವೇನಂದ್ರಿ, ಅವ್ರು ಹಿರಿಯರು ಆಸ್ತಿ ಅವ್ರು ಅಣ್ಣತಂದ್ರೆ ಏನೇನೋ ಮಾಡ್ಕೊಳಕ್ಕ. ನೀ ಯಾಕೆ ಕೇಳಕ್ಕೆ ಹೋಗ್ತಿದ್ದಪ್ಪ ಅವ್ರಿಗೆ? ಕೇಳಬೇಡ, ಅವ್ರು ಅಣ್ಣತಂದ್ರೆ ಏನೇನೋ ಮಾಡ್ಕೊಳಕ್ಕ ಅಂತ ಅಂದದಕ್ಕೆ ಅವ್ನಿಗೆ ಬಸವರಾಜ್ ಹೊಡೆದಾರೆ. ಈ ಇವ್ರ ಆಸ್ತಿ, ಈಗ ಬಸವರಾಜನ ಆಸ್ತಿ ಅವರೇ ಮಾರಾಟ ಮಾಡ್ಯಾನ್ರಿ. ಶಂಕರಲಿಂಗನೇ ಮಾರಾಟ ಮಾಡ್ಯಾನ. ಅವನೇ ಮಾರಾಟ ಮಾಡಿ ಅರ್ಧ ರೊಕ್ಕ ಅವನೇ ತಿಂದನ್ರಿ ಅದ್ರಾಗ. ಹಾಂ,
ಈಗ ನನ್ನ ಆಸ್ತಿನ ಮಾರಿಸ್ಬೇಕಂತ ನನ್ನ ಆಸ್ತಿನ ನಾನೇ ತೊಗೋಬೇಕಂತೇಳಿ ದೌರ್ಜನ್ಯ ಮಾಡ್ಲತ್ತಾರ ಇವರು. ಹಾಂ, ಕ್ವಾಟ್ರ್ ಮಾರ್ತಾರೆ ರೀ, ಊರಾಗ ಗಾಂಜಾ ಮಾರ್ತಾರೆ, ಎಲ್ಲ ಮಾರ್ತಾರೆ ಅವ್ರು. ದಂಧ 2 ನಂಬರ್ ದಂಧ. ಗೂಳೇಶಿನ ಏನಿಲ್ಲ ಅಂದ್ರೆ ಒಂದು 10-15 ರೋಡಿ ಶೀಟ್ ಅವ್ರಿ, ಕೇಸ್ ಅವ್ರಿ ಅವನು. ಹಾಂ, ಏನು ಮಾಡಲ್ಲ ರೀ, ಬರೀ ಇದೇ ಕೆಲಸನೇ, ಬರೀ ಹೊಡೆಯೋದು. ಯಾರು ಸಿಗ್ತಾರೆ, ಯಾರು ಎದುರು ಬರ್ತಾರೆ ಅವ್ರಿಗೆ ಜಗಳ ತೆಗೆದು ಹೊಡೆಯೋದ್ರಿ. ಹಾಂ, ಅವ್ರು ನಾವು 5 ಮಂದಿ ಅಣ್ಣ ತಂದಿದ್ದೀವಿ, ಯಾರು ಬರ್ತಾರೆ ಬರಲಿ ನೋಡಮ್ ಕೇಳಕ್ಕೆ ಊರಾಗ. ಹಾಂ, ಎಲ್ಲ ಆದ್ರಿ ಅವ್ರು ಗಾಂಜಾ ಮಾರ್ತಾರೆ, ವಾಟ್ರ್ ಮಾರ್ತಾರೆ, ಎಲ್ಲ 2 ನಂಬರ್ ಅಂತದ್ರಿ ಅವ್ರು. ಹಾಂ, ದಿವಸ ಕುಡಿತಾರೆ, ಗಂಡು ಎಣ್ಣೆ ಎಲ್ಲ ಕಲ್ತೆ ಕುಡಿತಾರೆ ಅವ್ರು. ಹೊಸ ಮಂದಿ ಕುಡಿತಾರೆ, ಬಂದರಿಗೆ ಜಗಳ ತೆಗಿತಾರೆ. ಅವ್ರ ಬಳಿ ಬಂದೂಕ್ ಅದ, ತಲವಾರ ಅವ, ಎಲ್ಲ ಅವ್ರಿ ಅವ್ರ ಬಳಿ. ಏನು ಲೈಸೆನ್ಸ್ ಇಲ್ಲ, ಏನಿಲ್ಲ. ಬಸವರಾಜು ಕೊಲೆ ಬಳಿಕ ಗೂಳೇಶ ನಾಪತ್ತೆ. ಆರೋಪಿ ಪತ್ತೆ, ಬಲೆ ಬೀಸಿರುವ ಪೊಲೀಸರು. ಚಿಕ್ಕಪ್ಪನ ಮಗನನ್ನ ಕೊಲೆ ಮಾಡಿದ ಗೂಳೇಶ್ ತಲೆಮರೆಸಿಕೊಂಡಿದ್ದ. ಕೊಲೆಯಾದ ಬಸವರಾಜ್ ಮೃತದೇಹ ನೋಡಲು ಆಗಮಿಸಿದ್ದ ಸೇಡಂ ಕ್ಷೇತ್ರದ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಲೈಸೆನ್ಸ್ ಇಲ್ಲದೆ ಗನ್ ಇಟ್ಟುಕೊಂಡು ಪೋಸ್ ಕೊಟ್ಟಿರೋ ಆರೋಪಿಯನ್ನ ಪೊಲೀಸರು ಬಂಧಿಸಿಲ್ಲ. ಇದು ಸೇಡಂ ಕ್ಷೇತ್ರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದಕ್ಕೆ ಕೈಗನ್ನಡಿ ಅಂತ ಆರೋಪಿಸಿದ್ದಾರೆ. ಪೊಲೀಸರು ಆರೋಪಿಗೆ ಬಲೆ ಬೀಸಿದ್ದು ಶೀಘ್ರವೇ ಗೂಳೇಶ್ನನ್ನ ಬಂಧಿಸುವ ಭರವಸೆ ನೀಡಿದ್ದಾರೆ. ಚಿಕ್ಕಪ್ಪನ ಆಸ್ತಿಯನ್ನ ನುಂಗಿ ನೀರು ಕುಡಿದಿದ್ದ ಗೂಳೇಶ್ ಇನ್ನೊಬ್ಬ ಚಿಕ್ಕಪ್ಪನ ಆಸ್ತಿಯ ಮೇಲೂ ಕಣ್ಣು ಹಾಕಿದ್ದ. ಇದಕ್ಕೆ ಬಸವರಾಜ್ ಪ್ರತಿರೋಧ ವ್ಯಕ್ತಪಡಿಸಿದ್ದ. ಇದೇ ವಿಚಾರಕ್ಕೆ ಚಿಕ್ಕಪ್ಪನ ಮಗ ಅನ್ನೋದನ್ನು ನೋಡದೆ ಗೂಳೇಶ್ ಚಾಕು ಇರಿದು ಆತನನ್ನ ಕೊಂದು ಹಾಕಿದ್ದಾನೆ. ಆರೋಪಿ ತಲೆಮರೆಸಿಕೊಂಡಿದ್ದು ಪೊಲೀಸರು ಆತನ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.